ಶ್ರೀಗುರುಭ್ಯೋ ನಮಃ. ಅಗಸ್ತ್ಯಂ ಕುಂಭಸಂಭವಂ ತ್ರಿಕಾಲಜ್ಞಾನಿನಂ ಪ್ರಭುಂ ದಕ್ಷಿಣದಿಶಾವಾಸಿನಂ ಜ್ಞಾನಾನಂದಂ ನಮಾಮ್ಯಹಂ. ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ಧ್ವಾಂತಾರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಆದಿತ್ಯ ಹೃದಯವನ್ನು ಅಗಸ್ತ್ಯರು ಶ್ರೀರಾಮನಿಗೆ ಯುದ್ಧದ ಸಂದರ್ಭದಲ್ಲಿ ಉಪದೇಶ ಮಾಡಿದ್ದಾರೆ. ಅಂಥ ಮಹಾನ್ ಸ್ತೋತ್ರವಾದಂಥ ಆದಿತ್ಯ ಹೃದಯದ ನಾಮಾವಳಿಗಳು 10ರಿಂದ 15 ಶ್ಲೋಕದ ಪರ್ಯಂತ ಇರ್ತಕ್ಕಂಥ ಅದನ್ನು ನಾಮಾವಳಿಗಳನ್ನು 48 ನಾಮಾವಳಿಗಳನ್ನು ಪ್ರತಿನಿತ್ಯ ಪ್ರತಿ ಭಾನುವಾರವಾದರೂ ನಾವು ಅರುಣೋದಯ ಕಾಲಕ್ಕೆ, ಸೂರ್ಯೋದಯ ಕಾಲಕ್ಕೆ, ಸಕಾಲಕ್ಕೆ ಅದನ್ನು ಹೇಳಿ ನಮಸ್ಕಾರ ಮಾಡಿದರೆ ಭಗವಂತನ ಸಂಪೂರ್ಣವಾದಂತಹ ಆರೋಗ್ಯಮಿಚ್ಛೇತ್ ಭಾಸ್ಕರ ಅಂತ ಹೇಳಿ ಭಾಸ್ಕರನನ್ನು ಕೇವಲ ನಮಸ್ಕಾರ ಮಾತ್ರದಿಂದ ಸಂತುಷ್ಟಪಡಿಸುವಂತಹ ಒಂದು ದೊಡ್ಡ ಮಂತ್ರವನ್ನು ನಮಗೆ ಅಗಸ್ತ್ಯ ಋಷಿಗಳು ಕೊಟ್ಟಿದ್ದಾರೆ. ಈಗ ನಮನವನ್ನು 48 ನಾಮಾವಳಿಗಳನ್ನು ತಿಳಿಯೋಣ. ಆದಿತ್ಯಾಯ ನಮಃ, ಸವಿತ್ರೇ ನಮಃ, ಸೂರ್ಯಾಯ ನಮಃ, ಖಗಾಯ ನಮಃ, ಪೋಷ್ಣೇ ನಮಃ, ಗಭಸ್ತಿಮತೆ ನಮಃ, ಸುವರ್ಣಸದೃಶೇ ನಮಃ, ಭಾನವೇ ನಮಃ, ಸುವರ್ಣರೇತಸೇ ನಮಃ, ದಿವಾಕರಾಯ ನಮಃ, ಹರಿದಶ್ವಾಯ ನಮಃ, ಸಹಸ್ರಾರ್ಚಿಷೇ ನಮಃ, ಸಪ್ತಸಪ್ತಯೇ ನಮಃ, ಮರೀಚಯೇ ನಮಃ, ತಿಮಿರೋನ್ಮಥನಾಯ ನಮಃ, ಶಂಭವೇ ನಮಃ, ತ್ವಷ್ಟ್ರೇ ನಮಃ, ಮಾರ್ತಾಂಡಾಯ ನಮಃ, ಅಂಶುಮತೆ ನಮಃ, ಹಿರಣ್ಯಗರ್ಭಾಯ ನಮಃ, ಶಿಶಿರಾಯ ನಮಃ, ತಪನಾಯ ನಮಃ, ಭಾಸ್ಕರಾಯ ನಮಃ, ರವಯೇ ನಮಃ, ಅಗ್ನಿಗರ್ಭಾಯ ನಮಃ, ಅದಿತೇಃ ಪುತ್ರಾಯ ನಮಃ, ಶಂಖಾಯ ನಮಃ, ಶಿಶಿರನಾಶನಾಯ ನಮಃ, ವ್ಯೋಮನಾಥಾಯ ನಮಃ, ತಮೋಭೇದಿನೇ ನಮಃ, ಋಗ್ಯಜುಸ್ಸಾಮಪಾರಗಾಯ ನಮಃ, ಘನವೃಷ್ಟಯೇ ನಮಃ, ಅಪಾಮಿತ್ರಾಯ ನಮಃ, ವಿಂಧ್ಯವೀಥಿಪ್ಲವಂಗಾಯ ನಮಃ, ಆತಪಿನೇ ನಮಃ, ಮಂಡಲಿನೇ ನಮಃ, ಮೃತ್ಯವೇ ನಮಃ, ಪಿಂಗಲಾಯ ನಮಃ, ಸರ್ವತಾಪನಾಯ ನಮಃ, ಕವಯೇ ನಮಃ, ವಿಶ್ವಾಯ ನಮಃ, ಮಹಾತೇಜಸೇ ನಮಃ, ರಕ್ತಾಯ ನಮಃ, ಸರ್ವಭವೋದ್ಭವಾಯ ನಮಃ, ನಕ್ಷತ್ರಗ್ರಹತಾರಾಧಿಪಾಯ ನಮಃ, ವಿಶ್ವಭಾವನಾಯ ನಮಃ, ತೇಜಸಾಮಪಿ ತೇಜಸ್ವಿನೇ ನಮಃ, ದ್ವಾದಶಾತ್ಮನೇ ನಮಃ. ಈ ರೀತಿಯಾಗಿ ಆದಿತ್ಯ ಹೃದಯದಲ್ಲಿ ಬರ್ತಕ್ಕಂಥ 10ನೇ ಶ್ಲೋಕದಿಂದ 15ನೇ ಶ್ಲೋಕಗಳ ಪರ್ಯಂತ ಇರುವಂತಹ ನಾಮಾವಳಿಗಳ ಮೂಲಕ 48 ನಾಮಾವಳಿಗಳ ಮೂಲಕ ಸನಾತನದಿಂದ ಜ್ಞಾನಿಗಳ ವಲಯದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಈ 48 ನಾಮಾವಳಿಗಳನ್ನು ಸೂರ್ಯೋದಯ ಕಾಲಕ್ಕೆ ಅಥವಾ ಅರುಣೋದಯ ಕಾಲಕ್ಕೆ ಇದನ್ನು ನಾವು ಹೇಳಿ ಆ ಭಾನುವಿಗೆ ನಮಸ್ಕಾರ ಪ್ರಿಯ ಭಾನು, ಅಲಂಕಾರ ಪ್ರಿಯ ವಿಷ್ಣು ಅಂತ ನಾವೇನು ಶಾಸ್ತ್ರದಲ್ಲಿ ಕೇಳ್ತೀವಿ, ಅಲ್ಲಿ ಅಭಿಷೇಕ ಪ್ರಿಯ ರುದ್ರ
ಹಾಗೆ ನಮಸ್ಕಾರ ಪ್ರಿಯ ಭಾನು, ಕೇವಲ ನಮಸ್ಕಾರ ಮಾತ್ರದಿಂದ ನಮಗೆ ಜ್ಞಾನವನ್ನು ತಂದುಕೊಡ್ತಾನೆ. ಅವತ್ತು ಅಗಸ್ತ್ಯರು ವಿಂಧ್ಯ ಪರ್ವತವನ ಬೆಳವಣಿಗೆ, ಸೂರ್ಯನ ಗತಿಗೆ ವಿಂಧ್ಯ ಪರ್ವತ ಬೆಳೀತಾ ಬೆಳೀತಾ ಅಡ್ಡಿಯಾಗ್ತಾ ಬಂತು. ಆಗ ಆ ವಿಂಧ್ಯ ಪರ್ವತದ ಬೆಳವಣಿಗೆಯನ್ನು ಅಗಸ್ತ್ಯರು ನಿಲ್ಲಿಸಿದ್ದಾರೆ. ಇವತ್ತು ನಮ್ಮ ಪಾಪಗಳ ಬೆಟ್ಟ ಬೆಳೀತಾ 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 ಸೂರ್ಯ ಅಂದರೆ ಜ್ಞಾನಕ್ಕೆ ಅಡ್ಡಿಯಾಗಿ ನಿಂತಿದೆ. ಅದಕ್ಕೆ ಅಂತಹ ಅಗಸ್ತ್ಯ ಋಷಿಗಳನ್ನು ನಾವು ಪ್ರಾರ್ಥನೆ ಮಾಡೋಣ. ಅವತ್ತು ಹೇಗೆ ನೀವು ವಿಂಧ್ಯ ಪರ್ವತವನ್ನು ಬೆಳವಣಿಗೆಯನ್ನು ನಿಲ್ಲಿಸಿ ಸೂರ್ಯನ ಗತಿಗೆ ಸುಲಲಿತವನ್ನಾಗಿ ಮಾಡಿದರೋ, ಹಾಗೆ ನಮಗೂ ನಮ್ಮ ಪಾಪದ ಬೆಳವಣಿಗೆಯನ್ನು ನಿಲ್ಲಿಸಿ ಜ್ಞಾನದ ಬೆಳವಣಿಗೆಯನ್ನು ಪ್ರಾರಂಭಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಅಗಸ್ತ್ಯ ಋಷಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿವಾಯು ಗುರು ದೇವತಾ ಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು.